ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ, ಹೀಗೆ ರೆಗ್ಯುಲರ್ ಆಗಿ ನನ್ನ ವೀಡಿಯೋಸ್ನ ನೋಡಿ, ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಹೊಸ ಅಪ್ಡೇಟ್ಸ್ ಆಗಿರ್ಬೋದು, ಹೊಸ ಯೋಜನೆ ಬಗ್ಗೆ ಮಾಹಿತಿಗಳಾಗಿರ್ಬೋದು, ಹಾಗೆ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡನ್ನ ಮರಿಬೇಡಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ನನ್ನ ಫಾಲೋ ಮಾಡ್ಬೋದು, ಅಲ್ಲೂ ಕೂಡ ಎಕ್ಸ್ಕ್ಲೂಸಿವ್ ಕಂಟೆಂಟ್ನ ನೀವು ನೋಡ್ತೀರಾ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೀವು ತಮ್ಮನೆಲ್ಲ ನೋಡಿರೋ ಹಾಗೆ ಇವತ್ತಿನ ವಿಡಿಯೋ ಬಂದು ರೇಷನ್ ಕಾರ್ಡ್ ಬಗ್ಗೆ ಆಗಿರುತ್ತೆ. ರೇಷನ್ ಕಾರ್ಡ್ ಬಗ್ಗೆ ಸಾಕಷ್ಟು ಅಪ್ಡೇಟ್ ಬರ್ತಾ ಇದೆ. ರೇಷನ್ ಕಾರ್ಡ್ ತಿದ್ದುಪಡಿ ಬಗ್ಗೆ ಆಗಿರ್ಬೋದು, KYC ಬಗ್ಗೆ ಆಗಿರ್ಬೋದು, ಹೊಸ ರೇಷನ್ ಕಾರ್ಡ್ ಯಾವಾಗ ಅಂತ ಕೇಳ್ತಾ ಇದ್ದೀರಾ. ಹಾಗೆ ರೇಷನ್ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಅಂತೂ ಸಾಕಷ್ಟು ಜನ ಕಾಯ್ತಾ ಇದ್ದೀರಾ, ಯಾವಾಗಪ್ಪ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಅಂತ. ಅದೆಲ್ಲದ್ರ ಬಗ್ಗೆ ವಿಡಿಯೋನಲ್ಲಿ ತಿಳಿಸ್ತೀನಿ. ಸೊ ಸ್ಕಿಪ್ ಮಾಡ್ದಲೇ ಸಂಪೂರ್ಣವಾಗಿ ನೋಡಿ. ಮೊದಲನೇದಾಗಿ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶನ ಮಾಡಿಕೊಟ್ಟಿದ್ದಾರೆ. ಹೌದು, ಇದೆ. ಅಂದರೆ ನೆಕ್ಸ್ಟ್ ಇಯರ್ ಮಾರ್ಚ್ 2026ವರೆಗೂ ತಿದ್ದುಪಡಿ ಏನೇ ಇದ್ರೂ ಕೂಡ ಮಾಡಿಸ್ಬೋದು. ನೀವು ಏನೇನೆಲ್ಲ ತಿದ್ದುಪಡಿ ಮಾಡಿಸ್ಬೋದು ಅಂದರೆ, ಹೊಸ ಹೆಸರು ಸೇರ್ಪಡೆ ಮಾಡಿಸ್ಬೋದು. ಹಾಗೆ ನಿಮ್ಮ ರೇಷನ್ ಕಾರ್ಡ್ ಡಿಪೋ ಅಡ್ರೆಸ್ ಇರುತ್ತೆ, ಅಂದರೆ ನೀವು ಪ್ರತಿ ತಿಂಗಳು ರೇಷನ್ ಡಿಪೋ ಅಡ್ರೆಸ್ ಚೇಂಜ್ ಮಾಡ್ಬೋದು. ನಿಮ್ಗೆ ಏನಾರು ದೂರ ಆಗ್ತಿದ್ರೆ ಅಥವಾ ನಿಮ್ಮ ಹತ್ತಿರದಲ್ಲಿ ಬೇರೆ ಯಾವ್ದಾರ ಡಿಪೋ ಅಡ್ರೆಸ್ ಚೇಂಜ್ ಮಾಡಿಸ್ಬೋದು. ಹಾಗೆ ನಿಮ್ಮ ರೇಷನ್ ಕಾರ್ಡಲ್ಲಿರೋ ಫೋಟೋ ಕೂಡ ಚೇಂಜ್ ಮಾಡ್ಸೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗೆ ಫೋನ್ ನಂಬರ್ ಚೇಂಜ್ ಮಾಡಿಸ್ಬೋದು, ಅಡ್ರೆಸ್ ಚೇಂಜ್ ಮಾಡ್ಬೋದು. ಹಾಗೆ ಮನೆ ಯಜಮಾನಿ ಹೆಸರು ಕೂಡ ನೀವು ಚೇಂಜ್ ಮಾಡ್ಬೋದು. ಸೊ ಇದಕ್ಕೆಲ್ಲ ಕಾಲಾವಕಾಶ ಮಾಡಿಕೊಟ್ಟಿದ್ದಾರೆ. ಕರ್ನಾಟಕ 1, ಗ್ರಾಮ 1 ಈ ಸೆಂಟರ್ಸಲ್ಲೂ ಮಾಡಿಸ್ಬೋದು. ಹಾಗೆ ಈ ಸತಿ CSC ಸೆಂಟರ್ಸ್ ಅಂದರೆ ಸೈಬರ್ ಸೆಂಟರಲ್ಲೂ ಕೂಡ ನೀವು ಈ ತಿದ್ದುಪಡಿಗೆ ಅವಕಾಶನ ಮಾಡಿಕೊಟ್ಟಿದ್ದಾರೆ. ಲಾಸ್ಟ್ ಟೈಮ್ ಎಲ್ಲ ಸೈಬರ್ ಸೆಂಟರ್ಸಲ್ಲಿ ಇರಲಿಲ್ಲ, ಬರೀ ಗ್ರಾಮ 1 ಕರ್ನಾಟಕ 1ನಲ್ಲಿತ್ತು. ಬಟ್ ಇವಾಗ ಸೈಬರ್ ಸೆಂಟರ್ಸ್ಗಳಲ್ಲೂ ಕೂಡ ಲಾಗಿನ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ನೀವೇನೇ ತಿದ್ದುಪಡಿ ಇದ್ರೂ ಕೂಡ ಮಾಡಿಸ್ಕೋಬೋದು. ಮಾರ್ಚ್ 2026ವರೆಗೂ, ಮಾರ್ಚ್ ಎಂಡ್ವರೆಗೂ ನಿಮಗೆ ಟೈಮ್ ಇದೆ. ಹಾಗೆ KYCಗೂ ಕೂಡ ಕಾಲಾವಕಾಶ ಕೊಟ್ಟಿದ್ದಾರೆ. ನೀವು KYC ಮಾಡಿಸ್ಬೇಕು ಅಂದರೆ ನೀವು ರೇಷನ್ ಡಿಪೋಗಳಿಗೆ ಹೋಗಿ ಮಾಡಿಸ್ಬೇಕು. ತಿದ್ದುಪಡಿ ಬೇಕಂದರೆ ಗ್ರಾಮ 1 ಕರ್ನಾಟಕ 1 ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ನಿಮಗೆ ಮಾಡಿಕೊಡ್ತಾರೆ. ನೀವು CSC ಸೆಂಟರ್ಸ್ಗಳೆಲ್ಲಾರ ಮಾಡಿಸ್ಬೋದು, ಅಥವಾ ಕರ್ನಾಟಕ 1 ಗ್ರಾಮ 1 ಎಲ್ಲಾದರೂ ಕೂಡ ಮಾಡಿಸ್ಕೋಬೋದು. ಇನ್ನು ಹೊಸ ರೇಷನ್ ಕಾರ್ಡ್ಗೆ ಯಾವಾಗಪ್ಪ ಅವಕಾಶ ಅಂತಂದರೆ, ಖಂಡಿತ ಈಗ ಅದ್ರ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ ಇಲ್ಲ. ಈ ಶ್ರಮ ಕಾರ್ಡ್ ಇರೋರಿಗೆ ಅವಕಾಶ ಇದೆ ಹೊಸ ರೇಷನ್ ಕಾರ್ಡ್ ಅಪ್ಲೈ ಮಾಡೋಕ್ಕೆ. ಬಟ್ ಜನರಲ್ ಕ್ಯಾಟಗರಿಯವ್ರಿಗೆ ಯಾವುದೇ ರೀತಿ ಅವಕಾಶ ಇನ್ನೂ ಕೊಟ್ಟಿಲ್ಲ. ಈ ಶ್ರಮ ಕಾರ್ಡ್ ಇರೋರಿಗೂ ಕೂಡ ಮಾರ್ಚ್ 2026ವರೆಗೂ ಕೂಡ ಅವಕಾಶ ಇದೆ. ನಿಮ್ಮ ಹತ್ರ ಈ ಶ್ರಮ ಕಾರ್ಡ್ ಇದೆ, ಹೊಸ ರೇಷನ್ ಕಾರ್ಡ್ ಬೇಕು ಅನ್ನೋರು ಖಂಡಿತವಾಗ್ಲೂ ನಿಮಗೆ ಗ್ರಾಮ 1 ಕರ್ನಾಟಕ 1 ಸೆಂಟರ್ಸ್ಗಳಲ್ಲಿ ಹೋಗಿ ಮಾಡಿಸ್ಕೋಬಹುದು. ನೆಕ್ಸ್ಟ್ ಡಿಸ್ಟ್ರಿಬ್ಯೂಷನ್ ನೋಡೋದಾದರೆ, ಈ ಕ್ಯಾನ್ಸಲೇಷನ್ ಪ್ರೊಸೆಸ್ ಮುಗಿಯೋವರೆಗೂ ಯಾವುದೇ ರೀತಿ ರೇಷನ್ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಇಲ್ಲ. ಕಳೆದ 2 ಮಂತ್ಸ್ ಬ್ಯಾಕ್ ತಿಳಿಸಿದ್ರು, ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಪ್ರೊಸೆಸ್ ಆಗಿದ್ದ ಕೂಡಲೇ ನಾವು ರೇಷನ್ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ. ಯಾಕಂದರೆ ಲಾಸ್ಟ್ 2 ಇಯರ್ಸಿಂದ ಯಾವುದೇ ರೀತಿ ರೇಷನ್ ಕಾರ್ಡ್ ಡಿಸ್ಟ್ರಿಬ್ಯೂಷನ್ನೇ ಮಾಡಿಲ್ಲ. ಸೊ ಹಾಗಾಗಿ ಈ ತಿಂಗಳಲ್ಲಿ ನಾವು ಕ್ಯಾನ್ಸಲೇಷನ್ ಪ್ರೊಸೆಸ್ ಮುಗಿಸಿ ನೆಕ್ಸ್ಟ್ ಮಂತ್ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ. ಅದಾದಮೇಲೆ ಹೊಸ ರೇಷನ್ ಕಾರ್ಡಿಗೆ ಅವಕಾಶ ಅಂತ ಹೇಳಿದರು. ಬಟ್ ಇದು ಕ್ಯಾನ್ಸಲೇಷನ್ ಪ್ರೊಸೆಸ್ಸೇ ಮುಗಿದಿಲ್ಲ ಇರೋ ಕಾರಣ, ಸೊ ಹಾಗಾಗಿ ಡಿಸ್ಟ್ರಿಬ್ಯೂಷನ್ಗಾಗಿರ್ಬೋದು ಅಥವಾ ಜನರಲ್ ಕ್ಯಾಟಗರಿಗೆ ಹೊಸ ರೇಷನ್ ಕಾರ್ಡ್ ಆಗಿರ್ಬೋದು, ಅದ್ರ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ಸ್ ಬರ್ತಾ ಇಲ್ಲ ಸದ್ಯಕ್ಕೆ. ಖಂಡಿತ ನೀವು ರೇಷನ್ ಕಾರ್ಡ್ ಏನೇ ತಿದ್ದುಪಡಿ ಅಥವಾ ಮನೆ ಯಜಮಾನನ ಹೆಸರು ಇತ್ತು ಅಂದರೆ, ಇವಾಗ ಗೃಹಲಕ್ಷ್ಮಿ ಯೋಜನೆಗೆಲ್ಲ ನೀವು ಅಪ್ಲೈ ಮಾಡಬೇಕಂದ್ರೆ ರೇಷನ್ ಕಾರ್ಡಲ್ಲಿ ಯಜಮಾನಿ ಹೆಸರು ಲೇಡೀಸ್ದೇ ಆಗಿರಬೇಕು. ಸೊ ಹಾಗಾಗಿ ನಿಮ್ದು ಅದೇನಾರು ಚೇಂಜಸ್ ಮಾಡಬೇಕು, ನೀವು ಏನಾದ್ರು ಜೆಂಟ್ಸಿನ ಮಾಡಿಸಿದ್ದೀರಾ, ಯಜಮಾನನ ಹೆಸರು ಆ್ಯಡ್ ಮಾಡಿಸಿದ್ದೀರಾ ಅಂದರೆ ಈ ತಿದ್ದುಪಡಿನಲ್ಲಿ ಯಜಮಾನಿ ಹೆಸರು ಆ್ಯಡ್ ಮಾಡಿ ನೀವು ಇವಾಗಲೂ ಕೂಡ ಖಂಡಿತ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕ್ಬೋದು. ಯಾಕಂದರೆ ಅದು ನಿರಂತರವಾಗಿ ನಡೀತಿರುತ್ತೆ, ಲಾಸ್ಟ್ ಡೇಟ್ ಅಂತ ಯಾವುದೇ ಇಲ್ಲ. ನೀವು ಗೃಹಲಕ್ಷ್ಮಿ ಯೋಜನೆಗೆ ನೀವು ಇವಾಗಲೂ ಕೂಡ ಯಾರೆಲ್ಲ ಅರ್ಹರಿದ್ದೀರಾ, BPL ರೇಷನ್ ಕಾರ್ಡ್ ಇದೆ, ನಿಮ್ಗೆ ಅರ್ಹತೆ ಇದೆ ಅಪ್ಲೈ ಮಾಡೋಕ್ಕೆ ಗೃಹಲಕ್ಷ್ಮಿ ಯೋಜನೆಗೆ ಅಂದರೆ ಇವಾಗಲೂ ಕೂಡ ನೀವು ಕರ್ನಾಟಕ 1 ಗ್ರಾಮ 1 ಸೆಂಟರ್ಸ್ಗಳಲ್ಲಿ ಹೋಗಿ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡ್ಬೋದು. ಆವಾಗ ನಿಮ್ಮದು ಅಪ್ಲಿಕೇಶನ್ ಅಂದರೆ ನೀವು ಅಪ್ಲೈ ಮಾಡಿದ ಅದ್ರ ನೆಕ್ಸ್ಟ್ ಮಂತ್ ಯಾವ ಕಂತಿನ ಹಣ ಬಿಡುಗಡೆ ಮಾಡ್ತಾರೆ ಅವಾಗಿಂದ ನಿಮ್ಮ ಖಾತೆಗಳಿಗೂ ಕೂಡ ಬರುತ್ತೆ. ಅಕಸ್ಮಾತ್ ಮಾಡಿಸಿಲ್ಲ ಅಂದರೆ ನೀವು ಇವಾಗಲೂ ಕೂಡ ಹೋಗಿ ಮಾಡಿಸ್ಬೋದು. ಇದರಲ್ಲಿ ಯಾವುದೇ ರೀತಿ ಲಾಸ್ಟ್ ಡೇಟ್ ಅಂತ ಏನಿಲ್ಲ. ಹಾಗೆ ನಾನು ಆಗಲೇ ಹೇಳ್ದಂಗೆ ರೇಷನ್ ಕಾರ್ಡ್ ತಿದ್ದುಪಡಿಗಾಗಿರ್ಬೋದು, KYCಗಾಗಿರ್ಬೋದು ನೆಕ್ಸ್ಟ್ ಮಾರ್ಚ್
ಮಾರ್ಚ್ 2026ವರೆಗೂ ಕೂಡ ಕಾಲಾವಕಾಶ ಇದೆ. ಅಕಸ್ಮಾತ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಗೊತ್ತಿಲ್ಲ ಅಂತಂದರೆ ದಯವಿಟ್ಟು ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ. ತುಂಬ ಜನಕ್ಕೆ ಗೊತ್ತೇ ಇರಲ್ಲ, ಕಾಯ್ತಾ ಇರ್ತಾರೆ. ಪಾಪ ಲಾಸ್ಟ್ ಡೇಟ್ ಮುಗಿದ ಮೇಲೆ ಅವ್ರಿಗೆ ಗೊತ್ತಾಗಿರುತ್ತೆ, ಬೇಜಾರು ಮಾಡ್ಕೊಳ್ತಾರೆ. ಸೊ ಈ ಸತಿ ತುಂಬ ದಿನ ಕಾಲಾವಕಾಶ ಇದೆ. ಯಾಕಂದರೆ ಈಗ ಆಲ್ರೆಡಿ ಅದು ಕೊಟ್ಟೆ ಒಂದು 15 ದಿವಸ ಆಯಿತು. ಇನ್ನು ನೆಕ್ಸ್ಟ್ ಇಯರ್ ಅಂದರೆ ಇನ್ನೂ 3.5 ತಿಂಗಳಿದೆ. ಸೊ ಹಾಗಾಗಿ ಮಾಡಿಸಿಲ್ಲ ಅಂದರೆ ಆದಷ್ಟು ಬೇಗ ಹೋಗಿ ಮಾಡಿಸ್ಕೊಳ್ಳಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ವಿಡಿಯೋಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ. ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.